ಕೋಟಿ ಕೋಟಿ ಜನ ಓಡಾಡಿದಂತಹ ಪುಣ್ಯ ದರೆ ಇದು. ಕೋಟಿ ಕೋಟಿ ಜನ ರಾಮ ಕೃಷ್ಣ ಅಂತ ಹೇಳಿ ಜಪಿಸಿದಂತ ಪುಣ್ಯ ಭೂಮಿ ಇದು. ಇಲ್ಲಿ ಮಹಾ ಕುಂಭಮೇಳ ಮಹಾಶಿವರಾತ್ರಿ ಎಂದು ಸಂಪನ್ನವಾಗಿದೆ. ಹಾಗೆ ನಾವು ನೋಡಿದ್ವಿ, ಎಷ್ಟೋ ಕಿಲೋಮೀಟರ್ ವರೆಗೂ ಕೂಡ ಜನ ನಡೆದಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮಹಾ ಕುಂಭಮೇಳ ಮುಗಿದ ಹಿನ್ನೆಲೆಯಲ್ಲಿ, ಸಂಪನ್ನವಾದ ಹಿನ್ನೆಲೆಯಲ್ಲಿ ಧೂಳು, ಮಣ್ಣು, ಕಸ, ಕಡ್ಡಿಯನ್ನ ಸ್ವಚ್ಛಗೊಳಿಸುತ್ತಾ ಈ ಪುಣ್ಯ ಭೂಮಿಯನ್ನ ಮತ್ತೆ ಮೊದಲಿನ ವೈಭೋಗಕ್ಕೆ, ಅಥವಾ ಮೊದಲು ಹೇಗೆ ಆರಂಭದಲ್ಲಿತ್ತು ಅದೇ ರೀತಿಯಾಗಿ ಇಷ್ಟು ಜನ ಬಂದಾದ ನಂತರ ಕಲ್ಮಶಗಳು, ಕಸ ಕಡ್ಡಿಗಳನ್ನು ತೆಗೆಯುವಂತ ಕರ್ಮಚಾರಿಗಳು, ಸಫಾಯಿ ಕರ್ಮಚಾರಿಗಳು ಪ್ರತಿದಿನವೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮಹಾಕುಂಭಮೇಳ ಮುಗಿದ ಹಿನ್ನೆಲೆಯಲ್ಲಿ ರಸ್ತೆಗಳಿಗೆಲ್ಲ ನೀರನ್ನ ಬಡಿಯುವ ಮೂಲಕ ಮತ್ತೆ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಇಲ್ಲಿ ಬಂದಿರುವಂತ ಜನ ಕಸ ಕಡ್ಡಿಗಳನ್ನ ಹಾಕಿದ್ದಿದ್ರೆ ಅದನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ ಒನ್ ನಿಂದಲೂ ಕೂಡ ಯಾತ್ರಿಕರಿಗೆ ಇಲ್ಲಿ ಬರುವಂತ ಎಲ್ಲಾ ವಿಚಾರವನ್ನ ತೋರಿಸ್ತಾ ಇತ್ತು. ಈಗ ಮಹಾಕುಂಭಮೇಳ ಮುಗಿದಿದೆ. ಮುಗಿದ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಈಗ ತಯಾರಿಗಳು ಹೆಂಗಿದೆ ಅಂದ್ರೆ, ಸ್ವಚ್ಛ ಮಾಡುವಂತ ತಯಾರಿಗಳು ಹೆಂಗಿದಾವೆ, ಸಂಪೂರ್ಣವಾಗಿ ಮತ್ತೆ ಶುದ್ಧಗೊಳಿಸುವಂತ ಪ್ರಕ್ರಿಯೆಗಳು ಹೇಗಿದೆ. ಯಾಕಂತ ಹೇಳಿದ್ರು ಪವಿತ್ರವಾದಂತಹ ಮಣ್ಣಿದು, ಪವಿತ್ರವಾದಂತಹ ಜಾಗ ಇದು. ಇದು ಪುರಾತನ ಭೂಮಿ ಇದು. ಇಂಥ ಪೌರಾಣಿಕವಾದಂತಹ ಹಿನ್ನೆಲೆ ಇರುವಂತಹ ಈ ಒಂದು ಸ್ಥಳಕ್ಕೆ ಅದರದ್ದೇ ಆದಂತ ಒಂದಿಷ್ಟು ಇತಿಹಾಸ ಇದೆ. ನೋಡಿ, ಇಲ್ಲಿ ಬಂದಂತ ಯಾತ್ರಿಕರು ಒಂದು ಪುಣ್ಯದ ಅನುಭೂತಿಯನ್ನ, ಅಥವಾ ಒಂದು ಪಾವಿತ್ರ್ಯದ ಅನುಭೂತಿಯನ್ನ, ಮೋಕ್ಷದ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಬಂದವರು ಕೋಟ್ಯಾಂತರ ಜನ. 66 ಕೋಟಿ ಅಂತ ಹೇಳಿದ್ರೆ ಸಹಜವಾಗಿ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ದೇಶದ ಜನಸಂಖ್ಯೆ 145 ಕೋಟಿ, ಅಂತರದಲ್ಲಿ ಅರ್ಧಕ್ಕರ್ಧ ಜನ ಬಂದಿದ್ದಾರೆ ಅನ್ನೋದು. ಹೀಗಾಗಿ ಬಂದಿರುವಂತ ಯಾತ್ರಿಕರು ಓಡಾಡಿದಂತ ಜಾಗ, ಅವರು ಹಾಕಿದಂತ ಕಸ ಕಡ್ಡಿ, ಪ್ಲಾಸ್ಟಿಕ್ ಇದೆಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡ್ತಾ ಇದ್ದಂತ ಕರ್ಮಚಾರಿ, ಸಫಾಯಿ ಕರ್ಮಚಾರಿ ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, आपका नाम क्या? जितेंद्र कुमार। कितना दिन हो गए सर इधर स्वच्छ करने के लिए? 4 साल हो गए सर। 4 साल हो गया जी। कैसा चल रहा है सर काम? पूरा फर्स्ट क्लास सर। मेला खत्म हो गया, अभी क्या है इधर? मेला खत्म हो गया, अभी पूरा स्वच्छ कर रहे हैं, सफाई अभियान चल रहा है सर। जी सर। अभी कितना दिन वही चलता है सर? सर तो ये हमेशा चलता है सर, रेगुलर है हमारी ड्यूटी। मेला ड्यूटी नहीं है सर। हाँ, रेगुलर ड्यूटी कर रहा हूँ मैं। आपका काम पूरा कैसा है? फर्स्ट क्लास सर। मोदी सरकार, योगी सरकार कैसा व्यवस्था किया आपको? बहुत अच्छा किया सर, बहुत सुंदर, मेला सक्सेस हो गया, सक्सेसफुल। बहुत लोग आया, आप इधर सेवा करता हो, आपका मन में क्या है? बहुत अच्छा, बहुत खुशी मिली कि अच्छे सब लोग अपने अपने घर चले गए, अच्छे सुविधाएं मिली और सुरक्षा, अपना काम में सुरक्षा स्वामी। लोगों के क्या बोलता आप? ओ पूरा महाकुंभ के आए, पूरा दिव्य का अनुभूति मिला के जाए, क्या बोलता लोगों को? बहुत अच्छा लगा, सभी लोग कहें बहुत अच्छा मिला, बहुत अच्छे सुविधा थे यहाँ, सुरक्षा था, कोई दिक्कत नहीं हुआ, बहुत अच्छी साफ सफाई थी यहाँ पे। सर्वे जना सुखिनो सबने हर हर महादेव। हर हर महादेव। ಇದು ಒಬ್ರು ಸಫಾಯಿ ಕರ್ಮಚಾರಿಯಾಗಿ ತಾವು ಮಹಾಕುಂಭದಲ್ಲಿ ಕೆಲಸ ಮಾಡಿದಂತ ರೀತಿ, ಅವರಿದ್ದಂತಹ ಪರಿ, ಆ ಮೂಲಕ ಎಷ್ಟು ಖುಷಿಯಿಂದ ಅವರು ತಾವು ಕೆಲಸ ಮಾಡ್ತಾ ಇದ್ರು ಕೂಡ ಈ ಸೇವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕೋಟಿ ಕೋಟಿ ಜನ ಓಡಾಡಿದಂತಹ ಪುಣ್ಯ ದರೆ ಇದು. ಕೋಟಿ ಕೋಟಿ ಜನ ರಾಮ ಕೃಷ್ಣ ಅಂತ ಹೇಳಿ ಜಪಿಸಿದಂತ ಪುಣ್ಯ ಭೂಮಿ ಇದು. ಇಲ್ಲಿ ಮಹಾ ಕುಂಭಮೇಳ ಮಹಾಶಿವರಾತ್ರಿ ಎಂದು ಸಂಪನ್ನವಾಗಿದೆ. ಹಾಗೆ ನಾವು ನೋಡಿದ್ವಿ, ಎಷ್ಟೋ ಕಿಲೋಮೀಟರ್ ವರೆಗೂ ಕೂಡ ಜನ ನಡೆದಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮಹಾ ಕುಂಭಮೇಳ ಮುಗಿದ ಹಿನ್ನೆಲೆಯಲ್ಲಿ, ಸಂಪನ್ನವಾದ ಹಿನ್ನೆಲೆಯಲ್ಲಿ ಧೂಳು, ಮಣ್ಣು, ಕಸ, ಕಡ್ಡಿಯನ್ನ ಸ್ವಚ್ಛಗೊಳಿಸುತ್ತಾ ಈ ಪುಣ್ಯ ಭೂಮಿಯನ್ನ ಮತ್ತೆ ಮೊದಲಿನ ವೈಭೋಗಕ್ಕೆ, ಅಥವಾ ಮೊದಲು ಹೇಗೆ ಆರಂಭದಲ್ಲಿತ್ತು ಅದೇ ರೀತಿಯಾಗಿ ಇಷ್ಟು ಜನ ಬಂದಾದ ನಂತರ ಕಲ್ಮಶಗಳು, ಕಸ ಕಡ್ಡಿಗಳನ್ನು ತೆಗೆಯುವಂತ ಕರ್ಮಚಾರಿಗಳು, ಸಫಾಯಿ ಕರ್ಮಚಾರಿಗಳು ಪ್ರತಿದಿನವೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮಹಾಕುಂಭಮೇಳ ಮುಗಿದ ಹಿನ್ನೆಲೆಯಲ್ಲಿ ರಸ್ತೆಗಳಿಗೆಲ್ಲ ನೀರನ್ನ ಬಡಿಯುವ ಮೂಲಕ ಮತ್ತೆ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಇಲ್ಲಿ ಬಂದಿರುವಂತ ಜನ ಕಸ ಕಡ್ಡಿಗಳನ್ನ ಹಾಕಿದ್ದಿದ್ರೆ ಅದನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ ಒನ್ ನಿಂದಲೂ ಕೂಡ ಯಾತ್ರಿಕರಿಗೆ ಇಲ್ಲಿ ಬರುವಂತ ಎಲ್ಲಾ ವಿಚಾರವನ್ನ ತೋರಿಸ್ತಾ ಇತ್ತು. ಈಗ ಮಹಾಕುಂಭಮೇಳ ಮುಗಿದಿದೆ. ಮುಗಿದ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಈಗ ತಯಾರಿಗಳು ಹೆಂಗಿದೆ ಅಂದ್ರೆ, ಸ್ವಚ್ಛ ಮಾಡುವಂತ ತಯಾರಿಗಳು ಹೆಂಗಿದಾವೆ, ಸಂಪೂರ್ಣವಾಗಿ ಮತ್ತೆ ಶುದ್ಧಗೊಳಿಸುವಂತ ಪ್ರಕ್ರಿಯೆಗಳು ಹೇಗಿದೆ. ಯಾಕಂತ ಹೇಳಿದ್ರು ಪವಿತ್ರವಾದಂತ ಮಣ್ಣಿದು, ಪವಿತ್ರವಾದಂತಹ ಜಾಗ ಇದು. ಇದು ಪುರಾತನ ಭೂಮಿ ಇದು. ಇಂಥ ಪೌರಾಣಿಕವಾದಂತಹ ಹಿನ್ನೆಲೆ ಇರುವಂತ ಈ ಒಂದು ಸ್ಥಳಕ್ಕೆ ಅದರದ್ದೇ ಆದಂತ ಒಂದಿಷ್ಟು ಇತಿಹಾಸ ಇದೆ. ನೋಡಿ, ಇಲ್ಲಿ ಬಂದಂತ ಯಾತ್ರಿಕರು ಒಂದು ಪುಣ್ಯದ ಅನುಭೂತಿಯನ್ನ, ಅಥವಾ ಒಂದು ಪಾವಿತ್ರ್ಯದ ಅನುಭೂತಿಯನ್ನ, ಮೋಕ್ಷದ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಬಂದವರು
ಕೋಟ್ಯಾಂತರ ಜನ, 66 ಕೋಟಿ ಅಂತ ಹೇಳಿದ್ರೆ ಸಹಜವಾಗಿ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ದೇಶದ ಜನಸಂಖ್ಯೆ 145 ಕೋಟಿ, ಅಂತರದಲ್ಲಿ ಅರ್ಧಕ್ಕರ್ಧ ಜನ ಬಂದಿದ್ದಾರೆ ಅನ್ನೋದು. ಹೀಗಾಗಿ ಬಂದಿರುವಂತ ಯಾತ್ರಿಕರು ಓಡಾಡಿದಂತ ಜಾಗ, ಅವರು ಹಾಕಿದಂತ ಕಸ ಕಡ್ಡಿ ಪ್ಲಾಸ್ಟಿಕ್ ಇದೆಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡ್ತಾ ಇದ್ದಂತ ಕರ್ಮಚಾರಿ, ಸಫಾಯಿ ಕರ್ಮಚಾರಿ ಇದ್ದಾರೆ, ಅವ್ರು ಮಾತಾಡ್ತೀನಿ. ಸರ್, आपका नाम क्या? जितेंद्र कुमार। कितना दिन हो गए सर इधर स्वच्छ करने के लिए? 4 साल हो गए सर। 4 साल हो गया जी। कैसा चल रहा है सर काम पूरा? फर्स्ट क्लास सर। मेला खत्म हो गया, अभी क्या है इधर? मेला खत्म हो गया, अभी पूरा स्वच्छ कर रहे हैं, बोलो। सफाई अभियान चल रहा है सर। जी सर। अभी कितना दिन वही चलता है सर? सर तो ये हमेशा चलता है सर, रेगुलर रेगुलर है हमारी ड्यूटी, मेला ड्यूटी नहीं है सर। हाँ, रेगुलर ड्यूटी कर रहा हूँ मैं। आपका काम पूरा कैसा है? फर्स्ट क्लास सर। मोदी सरकार, योगी सरकार कैसा व्यवस्था किया आपको? बहुत अच्छा किया सर, बहुत मेला सक्सेस हो गया, सक्सेसफुल। बहुत लोग आया, आप इधर सेवा करता हो, आपका मन में क्या है? बहुत अच्छा, बहुत खुशी मिली कि अच्छे अच्छे सब लोग अपने अपने घर चले गए, अच्छे सुविधाएं मिली और सुरक्षा अपना काम में सुरक्षा स्वयं। लोगों के क्या बोलता आप? ओ पूरा महाकुंभ के आए, पूरा दिव्य का अनुभूति मिला के जाए, क्या बोलता लोगों को? बहुत अच्छा लगा, सभी लोग कहे बहुत अच्छा मिला, बहुत अच्छे सुविधा थे यहाँ, सुरक्षा था, कोई दिक्कत नहीं हुआ, बहुत अच्छी साफ सफाई थी यहाँ पे। सर्वे जನ ಸುಖಿನೋ सबने ಹರ ಹರ ಮಹಾದೇವ್. हर हर महादेव। ಇದು ಒಬ್ರು ಸಫಾಯಿ ಕರ್ಮಚಾರಿಯಾಗಿ ತಾವು ಮಹಾಕುಂಭದಲ್ಲಿ ಕೆಲಸ ಮಾಡಿದಂತ ರೀತಿ, ಅವರಿದ್ದಂತಹ ಪರಿ, ಆ ಮೂಲಕ ಎಷ್ಟು ಖುಷಿಯಿಂದ ಅವರು ತಾವು ಕೆಲಸ ಮಾಡ್ತಾ ಇದ್ರು ಕೂಡ ಈ ಸೇವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕೋಟಿ ಕೋಟಿ ಜನ ಓಡಾಡಿದಂತಹ ಪುಣ್ಯ ದರೆ ಇದು. ಕೋಟಿ ಕೋಟಿ ಜನ ರಾಮ ಕೃಷ್ಣ ಅಂತ ಹೇಳಿ ಜಪಿಸಿದಂತ ಪುಣ್ಯ ಭೂಮಿ ಇದು. ಇಲ್ಲಿ ಮಹಾ ಕುಂಭಮೇಳ, ಮಹಾಶಿವರಾತ್ರಿ ಎಂದು ಸಂಪನ್ನವಾಗಿದೆ. ಹಾಗೆ ನಾವು ನೋಡಿದ್ವಿ, ಎಷ್ಟೋ ಕಿಲೋಮೀಟರ್ ವರೆಗೂ ಕೂಡ ಜನ ನಡೆದಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮಹಾ ಕುಂಭಮೇಳ ಮುಗಿದ ಹಿನ್ನೆಲೆಯಲ್ಲಿ, ಸಂಪನ್ನವಾದ ಹಿನ್ನೆಲೆಯಲ್ಲಿ ಧೂಳು, ಮಣ್ಣು, ಕಸ ಕಡ್ಡಿಯನ್ನ ಸ್ವಚ್ಛಗೊಳಿಸುತ್ತಾ ಈ ಪುಣ್ಯ ಭೂಮಿಯನ್ನ ಮತ್ತೆ ಮೊದಲಿನ ವೈಭೋಗಕ್ಕೆ, ಅಥವಾ ಮೊದಲು ಹೇಗೆ ಆರಂಭದಲ್ಲಿತ್ತು ಅದೇ ರೀತಿಯಾಗಿ ಇಷ್ಟು ಜನ ಬಂದಾದ ನಂತರ ಕಲ್ಮಶಗಳು, ಕಸ ಕಡ್ಡಿಗಳನ್ನು ತೆಗೆಯುವಂತ ಕರ್ಮಚಾರಿಗಳು, ಸಫಾಯಿ ಕರ್ಮಚಾರಿಗಳು ಪ್ರತಿದಿನವೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮಹಾಕುಂಭಮೇಳ ಮುಗಿದ ಹಿನ್ನೆಲೆಯಲ್ಲಿ ರಸ್ತೆಗಳಿಗೆಲ್ಲ ನೀರನ್ನ ಬಡಿಯುವ ಮೂಲಕ ಮತ್ತೆ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಇಲ್ಲಿ ಬಂದಿರುವಂತ ಜನ ಕಸ ಕಡ್ಡಿಗಳನ್ನ ಹಾಕಿದ್ದಿದ್ರೆ ಅದನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದಲೂ ಕೂಡ ಯಾತ್ರಿಕರಿಗೆ ಇಲ್ಲಿ ಬರುವಂತ ಎಲ್ಲಾ ವಿಚಾರವನ್ನ ತೋರಿಸ್ತಾ ಇತ್ತು. ಈಗ ಮಹಾಕುಂಭಮೇಳ ಮುಗಿದಿದೆ. ಮುಗಿದ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಈಗ ತಯಾರಿಗಳು ಹೆಂಗಿದೆ ಅಂದ್ರೆ, ಸ್ವಚ್ಛ ಮಾಡುವಂತ ತಯಾರಿಗಳು ಹೆಂಗಿದಾವೆ, ಸಂಪೂರ್ಣವಾಗಿ ಮತ್ತೆ ಶುದ್ಧಗೊಳಿಸುವಂತ ಪ್ರಕ್ರಿಯೆಗಳು ಹೇಗಿದೆ, ಯಾಕಂತ ಹೇಳಿದ್ರು ಪವಿತ್ರವಾದಂತಹ ಮಣ್ಣಿದು, ಪವಿತ್ರವಾದಂತಹ ಜಾಗ ಇದು. ಇದು ಪುರಾತನ ಭೂಮಿ. ಇದು ಇಂಥ ಪೌರಾಣಿಕವಾದಂತಹ ಹಿನ್ನೆಲೆ ಇರುವಂತಹ ಈ ಒಂದು ಸ್ಥಳಕ್ಕೆ ಅದರದ್ದೇ ಆದಂತ ಒಂದಿಷ್ಟು ಇತಿಹಾಸ ಇದೆ. ನೋಡಿ, ಇಲ್ಲಿ ಬಂದಂತ ಯಾತ್ರಿಕರು ಒಂದು ಪುಣ್ಯದ ಅನುಭೂತಿಯನ್ನ, ಅಥವಾ ಒಂದು ಪಾವಿತ್ರ್ಯದ ಅನುಭೂತಿಯನ್ನ, ಮೋಕ್ಷದ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಬಂದವರು ಕೋಟ್ಯಾಂತರ ಜನ. 66 ಕೋಟಿ ಅಂತ ಹೇಳಿದ್ರೆ ಸಹಜವಾಗಿ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ದೇಶದ ಜನಸಂಖ್ಯೆ 145 ಕೋಟಿ, ಅಂತರದಲ್ಲಿ ಅರ್ಧಕ್ಕರ್ಧ ಜನ ಬಂದಿದ್ದಾರೆ ಅನ್ನೋದು. ಹೀಗಾಗಿ ಬಂದಿರುವಂತ ಯಾತ್ರಿಕರು ಓಡಾಡಿದಂತ ಜಾಗ, ಅವರು ಹಾಕಿದಂತ ಕಸ ಕಡ್ಡಿ ಪ್ಲಾಸ್ಟಿಕ್ ಇದೆಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡ್ತಾ ಇದ್ದಂತ ಕರ್ಮಚಾರಿ, ಸಫಾಯಿ ಕರ್ಮಚಾರಿ ಇದ್ದಾರೆ, ಅವ್ರು ಮಾತಾಡ್ತೀನಿ. ಸರ್, आपका नाम क्या? जितेंद्र कुमार। कितना दिन हो गए सर इधर स्वच्छ करने के लिए? 4 साल हो गए सर। 4 साल हो गया जी। कैसा चल रहा है सर काम पूरा? फर्स्ट क्लास सर। मेला खत्म हो गया, अभी क्या है इधर? मेला खत्म हो गया, अभी पूरा स्वच्छ कर रहे हैं, बोलो। सफाई अभियान चल रहा है सर। जी सर। अभी कितना दिन वही चलता है सर? सर तो ये हमेशा चलता है सर, रेगुलर रेगुलर है हमारी ड्यूटी, मेला ड्यूटी नहीं है सर। हाँ, रेगुलर ड्यूटी कर रहा हूँ मैं। आपका काम पूरा कैसा है? फर्स्ट क्लास सर। मोदी सरकार, योगी सरकार कैसा व्यवस्था किया आपको? बहुत अच्छा किया सर, बहुत सुंदर, मेला सक्सेस हो गया, सक्सेसफुल। बहुत लोग आया, आप इधर सेवा करता हो, आपका मन में क्या है? बहुत अच्छा, बहुत खुशी मिली कि अच्छे अच्छे सब लोग अपने अपने घर चले गए, अच्छे सुविधाएं मिली और सुरक्षा अपना काम में सुरक्षा स्वयं। लोगों के क्या बोलता आप? ओ पूरा महाकुंभ के आए, पूरा दिव्य का अनुभूति मिला के जाए, क्या बोलता लोगों को? बहुत अच्छा लगा, सभी लोग कहे बहुत अच्छा मिला, बहुत अच्छे सुविधा थे यहाँ, सुरक्षा था, कोई दिक्कत नहीं हुआ, बहुत अच्छी साफ सफाई थी यहाँ पे। सर्वे जನ ಸುಖಿನೋ सबने ಹರ ಹರ ಮಹಾದೇವ್. हर हर महादेव। ಇದು
ಒಬ್ರು ಸಫಾಯಿ ಕರ್ಮಚಾರಿಯಾಗಿ ತಾವು ಮಹಾಕುಂಭದಲ್ಲಿ ಕೆಲಸ ಮಾಡಿದಂತ ರೀತಿ, ಅವರಿದ್ದಂತಹ ಪರಿ, ಆ ಮೂಲಕ ಎಷ್ಟು ಖುಷಿಯಿಂದ ಅವರು ತಾವು ಕೆಲಸ ಮಾಡ್ತಾ ಇದ್ರು ಕೂಡ ಈ ಸೇವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾಡು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.